ಸರ್ ನಮ್ಗೆ ಜೀವನನೇ ಪೂರ್ತಿ ಜೀವನನೇ ಶ್ರೀಕುಮಾರ್ ಕೊಟ್ಟಿದೆ. ಓಕೆ, ಅದಕ್ಕೆ ಚಿರಋಣಿ. ಚಿರಋಣಿ. ಪಕ್ಕ. ನಾವು ಹೊರಗಡೆ ಬಂದಿರೋದ್ರಿಂದ ಊರ್ ನೇಮ್ ಹೇಳಿದ್ರೆ ಗೊತ್ತಾಗಲ್ಲ, ಮನೆ ಹೆಸರೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ. ಅದಕ್ಕೆ ಸಾಗರ ಅಂತ ಊರ ಹೆಸರೇ ಇಟ್ಬಿಡೋದು. ರೀಸೆಂಟ್ ಆಗಿ ಬಸ್ ಇರೋದು 50 ಬಸ್ ಇದೆ, ಟ್ರಕ್ ಒಂದು 50-60 ಟ್ರಕ್ ಇದೆ. ಓಕೆ, ಇದು ಟ್ರಕ್ ಜಾಸ್ತಿ ಇದೆಯಾ? ಫಸ್ಟ್ ಸ್ಟಾರ್ಟಿಂಗ್ ಇಂದ ಇದ್ದಿದೆ ಟ್ರಕ್ ಅಲ್ವಾ, ಟ್ರಕ್ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು ಓನರ್ಗೆ. ಓಕೆ, ಈಗ ಸ್ವಲ್ಪ ನಮ್ದು ಗಾಡಿ ಹಿಂದ್ಗಡೆಗೆ ಒಬ್ರು ಕಾರ್ನರ್ ಹೊಡ್ಕೊಂಡಿದ್ರು. ಓಕೆ, ಇದೇ ಗಾಡಿಗೆ ಅವರೇ ನಿಂತಿರೋ ಗಾಡಿ ಬಂದು ಯಾರೋ ಹೊಡೆದಿರೋದು. ಗಾಡಿ ಪೂರ್ತಿ ಅವ್ರದ್ದು ಕಿಯಾ ಗಾಡಿ ಫುಲ್ ಟುಸ್ಟ್ ಆಗಿದೆ. ಓ, ಪೂರ್ತಿ. ಆದ್ರೆ ನಮ್ಮ ಕಾರವಾರದಿಂದ ಓಕೆ, 7:40 ಬಿಡೋದು. ಓಕೆ, ಅಲ್ಲೇ ಗೋಕರ್ಣಕ್ಕೆ ನಾವು 8:45 ಇರ್ಬೇಕು. ಎಷ್ಟು ಅವರ್ ಗ್ಯಾಪ್ ಆಗುತ್ತೆ ಸರ್ ಕಾರವಾರ ಟು ಗೋಕರ್ಣ? 1 ಅವರ್ ಗ್ಯಾಪ್ ಅಷ್ಟೇ. 1 ಅವರ್ ಗ್ಯಾಪ್. 1 ಅವರ್ ಗ್ಯಾಪ್ ಅಲ್ಲಿ ಕಾರವಾರದಿಂದ ಗೋಕರ್ಣ ಹೋಗ್ಬೇಕು. ಹೊಸದಾಗಿ ಶ್ರೀಕುಮಾರ್ ಕಂಪನಿಗೆ ವರ್ಕರ್ಸ್ ಆಗಿ ಬರೋರಿಗೆ ಏನಂತ ಮೆಸೇಜ್ ಕೊಡ್ತೀರಾ ಸರ್? ಡ್ರೈವರ್ಸ್ ಆಯ್ತು ಅಥವಾ ಕ್ಲೀನರ್ ಆಗಿ ಬರೋರಿಗೆ ಏನಂತ ಮೆಸೇಜ್ ಕೊಡ್ತೀರಾ? ಫಸ್ಟಿಗೆ ಅವರಿಗೆ ಲೈಸೆನ್ಸ್ ಚೆಕ್ ಮಾಡ್ತೀವಿ, ಸರ್ವಿಸ್ ಕೇಳ್ತೀವಿ. ತುಂಬಾ ಹೆಲ್ಪ್ ಆಗತ್ತೆ ಈ ತರ ವಿಡಿಯೋ ಮಾಡೋದ್ರಿಂದ. ಅದ್ರ ಬಗ್ಗೆ ನಾನು ನೋಡ್ತಾ ಇರ್ತೇನೆ ನಿಮ್ದು ವಿಡಿಯೋ. ಥ್ಯಾಂಕ್ ಯು ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಬ್ಲಾಗ್. ನಾನಿವತ್ತು ತುಂಬಾ ಸ್ಪೆಷಲ್ ಆದಂಥ ಒಂದು ಶ್ರೀಕುಮಾರ್ ಟ್ರಾವೆಲ್ಸ್ನ ದಾಮೋದರ್ ಕೋಚಲ್ಲಿ ಬಿಲ್ಡ್ ಆಗಿರುವಂಥ ಒಂದು AC ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬಂದಿರೋದು. ನನ್ನ ಜೊತೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥ ಈ ಬಸ್ಸಿನ ಡ್ರೈವರ್ನವ್ರು ಸಹ ಇದ್ದಾರೆ. ಬನ್ನಿ ಕೇಳುವ, ಅವರಿಂದಲೇ ಈ ಬಸ್ಸಿನ ಸಂಪೂರ್ಣ ಮಾಹಿತಿ ನಿಮಗೆ ಕೊಡಲಿಕ್ಕಿದ್ದೇನೆ. ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್, ನಿಮ್ಮ ಹೆಸರು? ನನ್ನ ಹೆಸರು ರಾಜು ಅಂತ ಹೇಳಿ. ರಾಜು ಅಂತ? ಹೌದು, ರಾಜು ಸಾಗರ್. ಓಕೆ, ರಾಜು ಸಾಗರ್. ಓ, ನಿಮ್ದು ಈ ಲಾಸ್ಟ್ ನೇಮ್ ಏನ್ ಬರುತ್ತೆ ಅದು ನಿಮ್ ಊರ ಹೆಸರು ಇಟ್ಕೊಬಿಟ್ಟಿದ್ದೀರಾ? ಹೌದೌದು, ಲಾಸ್ಟ್ ನೇಮ್ ಅಂದ್ರೆ ಊರ್. ಅಂದ್ರೆ ಇಲ್ಲಿ ನಾವು ಹೊರಗಡೆ ಬಂದಿರೋದ್ರಿಂದ ಊರ್ ನೇಮ್ ಹೇಳಿದ್ರೆ ಗೊತ್ತಾಗಲ್ಲ, ಮನೆ ಹೆಸರೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ. ಅದಕ್ಕೆ ಸಾಗರ ಅಂತ ಊರ ಹೆಸರೇ ಇಟ್ಬಿಡೋದು. ಓ, ಆತರ. ಓಕೆ, ಅದು ನಿಮ್ ಕಂಪನಿಯಲ್ಲಿ ಪೂರ್ತಿ ಅದೇ ತರ ನಿಮ್ದು ರಾಜು ಸಾಗರ್ ಅಂತ ಹೆಸರು ತುಂಬಾ ವರ್ಷದಿಂದ ನಡ್ಕೊಂಡ್ ಬಂದಿದೆ? ಹೌದೌದು ಸರ್. ಸರ್, ಎಷ್ಟು ವರ್ಷ ಆಯ್ತು ಸರ್ ಇದು ಶ್ರೀಕುಮಾರ್ ಬಸ್ಸಿಗೆ ಬಂದು? ನಾನು ಶ್ರೀಕುಮಾರ್ ಬಸ್ಸಿಗೆ ಬಂದು ಒಂದು 10 ವರ್ಷ ಆಯ್ತು. 10 ವರ್ಷ? ಅದಕ್ಕೆ ಮುಂದೆ ಇದೆ ಶ್ರೀಕುಮಾರ್ ಅಲ್ಲೇ ಟ್ರಕ್ ಓಡಿಸ್ತಾ ಇದ್ದೇನೆ. ಓ, ಶ್ರೀಕುಮಾರ್ ಅಲ್ಲೇ ಟ್ರಕ್ ಓಡಿಸಿದ್ದೀರಾ? ಹೌದೌದು. ಓಕೆ, ಹಾಗಿದ್ರೆ ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು ಸರ್? ನಂದು 23-24 ವರ್ಷ. 23-24 ವರ್ಷ. ಓಕೆ, ಸ್ಟಾರ್ಟಿಂಗ್ ಬಂದಿರೋದೇ ಶ್ರೀಕುಮಾರ್ಗೆ? ಹೌದೌದು, ನಾನು ಇಲ್ಲಿ ಕಲ್ತ ಡ್ರೈವರ್ ಆಗಿರೋದೇ ಇಲ್ಲಿ ಶ್ರೀಕುಮಾರ್ ಅಲ್ಲಿ. ಓ, ಇಲ್ಲೇ ಚಾನ್ಸ್ ತಗೊಂಡಿರೋದು? ಹೌದೌದು. ಇಲ್ಲೇ ಕಂಡಕ್ಟರ್ ಮಾಡಿದಿರಾ? ಇಲ್ಲೇ ಕಂಡಕ್ಟರ್ ಕೆಲಸ ಮಾಡ್ಬಿಟ್ಟು ಡ್ರೈವರ್ ಆಗಿರೋದು. ಹೇಗೆ ಸರ್, ಲಾರಿಗೆ ಮತ್ತೆ ಬಸ್ಸಿಗೆ ಇದೇ ಕಂಪನಿಯಲ್ಲಿ ವ್ಯತ್ಯಾಸ ಹೇಗಿದೆ ಸರ್? ಲಾರಿಗೆ ಅಂದ್ರೆ ಅಲ್ಲಿ ಸ್ನಾನಕ್ಕೆ ಮತ್ತೊಂದು ಮಲಗಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್. ಲಾರಿ ಇಲ್ಲ. ಬಸ್ ಅಲ್ಲಿ ಆದ್ರೆ ಅಂತದೇನ್ ಪ್ರಾಬ್ಲಮ್ ಏನಾದ್ರು ಸ್ನಾನಕ್ಕೆ ಇದಕ್ಕೆಲ್ಲ ಇರ್ತದೆ. ಖಂಡಿತ ಸರ್, ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಹೋಗ್ಬೋದು. ಹೌದು, ಡೇ ಟೈಮ್ ಅಲ್ಲೆಲ್ಲ ನಿದ್ದೆ ಮಾಡಬಹುದು. ಡೇ ಟೈಮ್ ಅಲ್ಲಿ ನಿದ್ದೆ ಮಾಡೋದು, ನೈಟ್ ಮಾತ್ರ ಸರ್ವಿಸ್ ಅಂತ. ಹೌದು, ಲಾರಿಗೆ ಹಗ್ಗ ಹಾಕಬೇಕು, ತಾಡ್ಪಲ್ ಹಾಕಬೇಕು. ಹೌದೌದು. ಹಾಗೆ ಸರ್, ಇದು ಇವ್ರದ್ದು ಲಾರಿ ಯಾವ ರೂಟ್ ಅಲ್ಲಿ ಆಪರೇಟ್ ಆಗುತ್ತೆ ಸರ್ ಜಾಸ್ತಿ? ಇದು ಹುಬ್ಳಿಯಿಂದ ಮಂಗಳೂರು. ಓಕೆ, ಮತ್ತೆ ಆಲ್ ಕರ್ನಾಟಕ ಇದ್ದಂಗೆ ಇದೆ ಎಲ್ಲ ಕಡೆ, ಮಹಾರಾಷ್ಟ್ರ, ಕೊಲ್ಹಾಪುರ ಎಲ್ಲ ಕಡೆಗೆ ಇದೆ. ಓ, ಆ ಕಡೆನೂ ಇದೆಯಾ? ಹೌದು, ಆ ಕಡೆಗೆ ಇದೆ.
ಓಕೆ, ಅದು ಪಾರ್ಸಲ್ ಅಲ್ವಾ ಎಲ್ಲ? ಆ ಕಡೆ ಎಲ್ಲ ಪಾರ್ಸಲ್ ಸರ್ವಿಸ್, ಎಲ್ಲ ಪೂರ್ತಿ ಪಾರ್ಸಲ್ ಸರ್ವಿಸ್, ಟ್ರಕ್ ಅಲ್ಲ. ಹಾ. ಬಸ್ ಲೈನ್ ಮಾತ್ರ ಬಸ್ ಎಲ್ಲ ಕಡೆಗೆ ಇದೆ, ಬಿಜಾಪುರ, ಗುಲ್ಬರ್ಗ, ರಾಯಚೂರು. ಹೌದು, ಇವಾಗ ಮಂತ್ರಾಲಯ. ಇಂಟರ್ ಸ್ಟೇಟು ಮಾಡಿದ್ದಾರೆ. ಹೌದೌದು. ಮಂತ್ರಾಲಯ ಬೆಂಗಳೂರು ಮಾಡಿದ್ದಾರೆ. ಮಂತ್ರಾಲಯ ಬೆಂಗಳೂರು ಮಾಡಿದ್ದಾರೆ, ಮಂತ್ರಾಲಯ ಮಂಗಳೂರು ಮಾಡಿದ್ದಾರೆ. ಮಂಗಳೂರು ಮಾಡಿದ್ದಾರೆ. ಓಕೆ ಸರ್, ನೀವು ಬಸ್ಸಲ್ಲಿ ಎಲ್ಲಾ ರೂಟು ಆಪರೇಟ್ ಮಾಡಿದ್ದೀರಾ ಎಲ್ಲ ರೂಟ್ ಮಾಡಿದ್ದೀನಿ ನಾನು ಈ ಕಂಪನಿಯಲ್ಲಿ? ಈ ಕಂಪ್ನಿಲಿ. ಓಕೆ, ಜಾಸ್ತಿಯಾಗಿ ಯಾವ ರೂಟಲ್ಲಿ ಸರ್ ಆಪರೇಟ್ ಮಾಡೋದು? ಜಾಸ್ತಿ ಮಾಡಿರೋದು ಈಗ ಕಾರವಾರ ಟು ಬೆಂಗಳೂರು. ಎಷ್ಟು ವರ್ಷ ಆಯ್ತು ಸರ್? ಈಗ ಒಂದು 2 ವರ್ಷ ಆಯ್ತು ಕಾರವಾರ ಟು ಬೆಂಗಳೂರು ಮಾಡ್ತೀವಿ. ರೆಗ್ಯುಲರ್ ಓಡಿಸ್ತಿದ್ದೀರಾ? ರೆಗ್ಯುಲರ್ ಆಗಿ. ಶ್ರೀಕುಮಾರ್ ಕಂಪನಿ ಬಗ್ಗೆ ಏನಂತ ಅನಿಸ್ತಾ ಇದೆ ಸರ್ ನಿಮಗೆ? ಸರ್, ನಮ್ಗೆ ಜೀವನನೇ ಪೂರ್ತಿ ಜೀವನನೇ ಶ್ರೀಕುಮಾರ್ ಕೊಟ್ಟಿದೆ. ಓಕೆ, ಅದಕ್ಕೆ ಚಿರಋಣಿ. ಚಿರಋಣಿ ಪಕ್ಕ. ಓಕೆ, ಇಷ್ಟು ವರ್ಷ ಆಯ್ತಲ್ವಾ? 22, 23 ವರ್ಷದಿಂದ ನಮ್ದು ಜೀವನ ನಡೀತಾ ಇದೆ ಇದರಿಂದನೇ, ಶ್ರೀಕುಮಾರ್ ಕಂಪನಿಯಿಂದ. ಹಂಗಾಗಿ ಹೆಮ್ಮೆಯಿಂದ ಹೇಳ್ಕೋಬಹುದು. ಹೆಮ್ಮೆಯಿಂದ ಹೇಳ್ಕೋಬಹುದು. ಎಷ್ಟು ಗಾಡಿ ಮಾಡಿದ್ದಾರೆ ಸರ್ ನಿಮ್ಮ ಓನರು ಇವಾಗ? ಈಗ ರೀಸೆಂಟ್ ಆಗಿ ಬಸ್ ಇರೋದು 50 ಬಸ್ ಇದೆ, ಟ್ರಕ್ ಒಂದು 50-60 ಟ್ರಕ್ ಇದೆ. ಓಕೆ, ಈಗ ಟ್ರಕ್ ಜಾಸ್ತಿ ಇದೆಯಾ? ಫಸ್ಟ್ ಸ್ಟಾರ್ಟಿಂಗ್ ಇಂದ ಇದ್ದಿದ್ದ ಟ್ರಕ್ ಅಲ್ವಾ, ಟ್ರಕ್ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇತ್ತು ಓನರ್ಗೆ. ಓಕೆ, ಈಗ ಸ್ವಲ್ಪ ಎಲ್ಲ ಸ್ವಲ್ಪ ಬಸ್ ಎಲ್ಲ ಇದನ್ನ ಕೇಳ್ತಾರಲ್ಲ, ಅದಕ್ಕೆ ಎಲ್ಲ ಕಡೆ ಬಸ್ ಮಾಡಿದ್ದಾರೆ. ಈಗ ಬಸ್ ಮಾಡಿದ್ದಾರೆ. ಈಗ BS6 ಎಲ್ಲ ಬರ್ತಾ ಇರೋದು BS6 ಅಲ್ವಾ? ಹೌದು. ಎಲ್ಲ ಲೈಲ್ಯಾಂಡೇ ಪ್ರಿಪೇರ್ ಮಾಡೋದಲ್ಲ ನಿಮ್ಮ ಓನರು? ಪೂರ್ತಿ ಲೈಲ್ಯಾಂಡೇ. ಹೌದು, ಬೇರೆ ಯಾವ್ದು ಟಾಟಾ, ಐಶರ್, ಭಾರತ್ ಬೆಂಜ್ ಯಾವ್ದು ತಗೊಳಲ್ಲ. ಇದು ಒಂದು ಗಾಡಿ ಇಲ್ಲ ಅಲ್ವಾ? ಯಾವ್ದು ಗಾಡಿ ಇಲ್ಲ, ಎಲ್ಲ ಲೈಲ್ಯಾಂಡೇ ಇರೋದು. ಎಲ್ಲ ಲೈಲ್ಯಾಂಡೇ. ಏನಕ್ಕೆ ಸರ್ ಲೈಲ್ಯಾಂಡ್ ಮೇಲೆ ಎಷ್ಟೊಂದು ಆಸಕ್ತಿ? ಮೇಂಟೆನೆನ್ಸ್ ಅವರಿಗೆ ಸೆಟ್ ಆಗ್ಬಿಟ್ಟಿದೆ ಅದು. ಲೈಲ್ಯಾಂಡ್ ಅವ್ರಿಗೆ ಲೈಲ್ಯಾಂಡ್ ಒಳಗೆ ಏನೇ ಫಾಲ್ಟ್ ಬಂದ್ರು ಅವ್ರು ಹೇಳ್ತಾರೆ, ಇಂತ ಸಮಸ್ಯೆ ಆಗಿದೆ ಎಲ್ಲ ಓನರ್ ಹೇಳ್ತಾರೆ. ಅಷ್ಟು ಇದಿದೆ, ಅಷ್ಟು ಅವರಿಗೆ ಸೆಟ್ ಆಗ್ಬಿಟ್ಟಿದೆ. ಸೆಟ್ ಆಗಿದೆ. ಮತ್ತೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಯ್ತಲ್ಲ, 60-70 ವರ್ಷ ವೆಹಿಕಲ್ ಡಿಪಾರ್ಟ್ಮೆಂಟ್ ಮಾಡ್ಕೊ ಬಂದಿದ್ದಾರೆ ಅವರು. ಓಕೆ, ಹಂಗಾಗಿ ಅವ್ರಿಗೆಲ್ಲದು ಗೊತ್ತಿದೆ. ತಂದೆ ಮಗ ನಡೆಸ್ತಾರಂತಲ್ವಾ ಸರ್? ಈಗ ರೀಸೆಂಟ್ ಆಗಿ ನಮ್ಮ ಸಣ್ಣ ಓನರ್ ಬಂದಿದ್ದಾರೆ. ಓಕೆ, ಅವ್ರ ಹೆಸರು ಏನು ಸರ್? ಶಶಾಂಕ್ ಹೆಗಡೆ ಅಂತ. ಹೌದೌದು. ಓಕೆ, ಅವ್ರದ್ದು ಬರೀ ಬಸ್ ಇಂದಷ್ಟೇ ಮ್ಯಾನೇಜ್ಮೆಂಟ್? ಈಗ ಅವ್ರು ಬಸ್ ಅಷ್ಟೇ ಮ್ಯಾನೇಜ್ಮೆಂಟ್ ನೋಡ್ತಾ ಇದ್ದಾರೆ. ಓಕೆ, ತಂದೆಯವರು ಲಾರಿ ನೋಡ್ಕೊತಿದ್ದಾರೆ. ಅವ್ರಿಗೆ ಈಗ ಇದು ಎಕ್ಸ್ಪೆನ್ಸ್ ಕಡಿಮೆ ಅಲ್ವಾ? ಹೌದು. ಅವರು ಈಗ ತಂದೆ ನೋಡಿ ಮಾಹಿತಿ ಇರಲ್ಲ, ಈ ತಂದೆ ನೋಡ್ಕೊಂಡು ಕಲಿತಾ ಹೋಗ್ತಾ ಇದಾರೆ. ಹೌದು, ಆತರ. ವೆಹಿಕಲ್ ಮೇಲೆ ಸಖತ್ ಆಸಕ್ತಿ, ಒಳ್ಳೆ ಸಖತ್ ಇದೆ ಅವ್ರಿಗೆ. ಕ್ರೇಜ್ ಇದೆ ಅವ್ರಿಗೆ. ಮೇಂಟೆನೆನ್ಸ್ ಎಲ್ಲ ಅವರೇ ನೋಡ್ತಾ ಇದ್ದಾರೆ. ಹೇಗೆ ಸರ್ ಇದು ಕಂಪನಿ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್ ಆಗಿ? ಇದು ಎಕ್ಸಾಕ್ಟ್ ಆಗಿ ಕರ್ಕಿ ಹೊನ್ನಾವರ ಹೈವೇ ಸೈಡ್ ಇದೆ ಅಲ್ವಾ? ಹೈವೇ ಸೈಡ್ ಇದೆ. ಹೌದೇ, ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕ್ ಇದೆ, ಸ್ವಂತ ಪೆಟ್ರೋಲ್ ಬಂಕ್ ಇದೆ. ಎಲ್ಲದು ಆಲ್ಮೋಸ್ಟ್ ಆಗಿ ಗ್ಯಾರೇಜ್ ಎಲ್ಲ ಸ್ವಂತ ಇದೆ. ಮೇಂಟೆನೆನ್ಸ್ ಎಲ್ಲ ಒಳಗಡೆನೆ ಮಾಡೋದು? ಹೊರಗಡೆ ಎಲ್ಲೂ ಮಾಡ್ಸಲ್ಲ. ಇವಾಗ ಶೋರೂಮ್ ನವರೇ ಅಲ್ಲಿ ಬಂದು ಮಾಡಿಟ್ಟು ಹೋಗ್ತಾರೆ? ಶೋರೂಮ್ ಅಂದ್ರೆ BS6 ಗಾಡಿಗೆ ಮಾತ್ರ ಈಗ ಅದು ಶೋರೂಮ್ ಸರ್ವಿಸ್ ಇರೋದ್ರಿಂದ ಈಗ ಅವ್ರು ಶೋರೂಮ್ ನೇರ್ ಬಂದ್ ಮಾಡ್ತಾರೆ. ಶೋರೂಮ್ ಸರ್ವಿಸ್ ಮುಗಿದ ನಂತರ ನಮ್ ಕಂಪನಿಯಲ್ಲೇ ಮಾಡೋದು. ಹೌದೌದು. ಓಕೆ, ಎಷ್ಟು ವರ್ಷ ಇರುತ್ತೆ ಸರ್ ಶೋರೂಮ್ ಸರ್ವಿಸ್? ಅದು ಕಿಲೋಮೀಟರ್ ಮೇಲೆ 3 ಲಕ್ಷ, 2.5 ಲಕ್ಷ ಈ ತರ ಒಂದೊಂದು ವೆಹಿಕಲ್ ಮೇಲೆ ಅವರು ಒಂದೊಂದು ಇದ್ರ ಮೇಲೆ ಬಿಟ್ಟಿರ್ತಾರೆ. ಓಕೆ ಸರ್, ಈ ಗಾಡಿಗೆ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇವಾಗ? ಈಗ 160 ಆಗಿದೆ. 1,60,000. 1,60,000. ಓಕೆ, ಗಾಡಿ ಬಂದು 1 ವರ್ಷ ಆಯ್ತಾ? 1 ವರ್ಷ ಆಯ್ತು, ಕಂಪ್ಲೀಟ್ 1 ವರ್ಷ ಆಯ್ತು. 1 ವರ್ಷಕ್ಕೆ 1,60,000 ರನ್ ಆಗಿದೆ. ಓಕೆ, ಆ ತರ ಕಿಲೋಮೀಟರ್ ರನ್ ಆಗತ್ತಲ್ಲ? ಜಾಸ್ತಿನೇ ರನ್ ಆಗತ್ತೆ. AC ಗಾಡಿ ಸ್ವಲ್ಪ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಕಡಿಮೆ ರನ್ ಆಗತ್ತೆ ಇದು, ಹಾಗಾಗಿ ಕಡಿಮೆ ಆಗಿದೆ. ಇಲ್ಲಾಂದ್ರೆ 2 ಲಕ್ಷ ಓಡತ್ತೆ. 2 ಲಕ್ಷ ಓಡತ್ತೆ. 1 ವರ್ಷಕ್ಕೆ 2 ಲಕ್ಷ ಚಿಲ್ಲರೆ ಓಡತ್ತೆ. ಗಾಡಿ ಏನು ಈಗ ಏನ್ ಮೇಂಟೆನೆನ್ಸ್ ನಾವು ಏನ್ ಮಾಡ್ತೀವಿ ಅದ್ರ ಮೇಲೆ ರನ್ ಆಗ್ತಾ ಇರ್ತದೆ ಗಾಡಿ. ನೀವು ಎಷ್ಟು ವರ್ಷ ಬೇಕಾದ್ರೂ ರನ್ ಮಾಡ್ಬೋದು ಗಾಡಿ, ನಾವು ಮೇಂಟೆನೆನ್ಸ್ ಮಾಡೋದ್ರ ಮೇಲೆ ಹೋಗ್ತದೆ ಗಾಡಿ. ಅದಕ್ಕೇನ ಇದಿಲ್ಲಲ್ಲ, ಅದಕ್ಕೆ ಈ ಮನುಷ್ಯನ್ ತರ ಏನು ಇದಿರಲ್ಲ. ಇವ್ನಿಗೆ ಆಯಸ್ಸು ಮುಗೀತು 10 ವರ್ಷ ಆಯ್ತು ಆ ತರ ಇಲ್ಲ. ವೆಹಿಕಲ್ಗೆ ನಾವ್ ಏನು ಕಂಡೀಷನ್ ಅಲ್ಲಿ ಇಟ್ಕೊಂಡಿರ್ತೀವಿ ಅದ್ರ ಮೇಲ್ಗಡೆ ರನ್ ಆಗ್ತಾ ಹೋಗ್ತದೆ. ಹೌದು, ನಾವು ಮೇಂಟೆನೆನ್ಸ್ ಮಾಡೋದ್ರ ಮೇಲೆ, ಇಂಜಿನ್ ಇಂದ ಹಿಡಿದು ಬಾಡಿಯಿಂದ ಹಿಡಿದು ಪ್ರತಿ ಒಂದನ್ನು ಗಾಡಿ ಇದೆಯಲ್ಲ, ಈ ಮೇಂಟೆನೆನ್ಸ್ ಮಾಡಿದ್ರೆ ನಾವು ಉಳಿದು ಹೋದ್ರು ಗಾಡಿ ಹಾಗೆ ಇರುತ್ತೆ. ಸರ್, ಆದ್ರೆ ಬಾಡಿ ಎಲ್ಲ ಹೊಸದಾಗಿ ಕಟ್ಸ್ಬೇಕಾಗತ್ತಲ್ವಾ? ಅದೆಲ್ಲ ಈಗೆಲ್ಲ ಈ ಕ್ಲೈಮೇಟಿಗೆ, ಈ ಕಾರವಾರ ಹೊನ್ನಾವರ ಕ್ಲೈಮೇಟಿಗೆ ನಮ್ದು ಕೋಸ್ಟಲ್ ಏರಿಯಾ ಬೇಗ ಹೋಗ್ಬಿಡತ್ತೆ ಬಾಡಿ. ಖಂಡಿತ ಸರ್. ಎಷ್ಟು ವರ್ಷ ಬರುತ್ತೆ ಸರ್ ಈ ದಾಮೋದರ್ ಕೋಚ್ ಕಟ್ಸಿದ್ರೆ? ಒಂದು 10 ವರ್ಷ ತನಕ ಏನು, ಒಂದ್ ಮಿನಿಮಮ್ 10 ವರ್ಷ ನಡೆಸಿದೀರಾ ಒಂದು ಗಾಡಿ? ಚೆನ್ನಾಗಿರತ್ತೆ. ಅದ ನಂತರ ಸ್ವಲ್ಪ ಬಾಡಿ ಎಲ್ಲ ಜಂಕ್ ತಿಂದು ಇದೆಲ್ಲ ಫೌಂಡೇಶನ್ ಎಲ್ಲ ಹಾಳಾಗ್ತಾ ಹೋಗ್ತದೆ, ವೀಕ್ ಆಗ್ತಾ ಬರುತ್ತೆ.
ಅಲ್ಲಿ ದಾಬಸ್ಪೇಟೆಲ್ ಇದೆ ದಾಮೋದರ್. ಓಕೆ ಅದು ಗೋವಾದಲ್ಲಿರೋದು ಅವ್ರು ಇಬ್ರದ್ದು ಒಂದೇ, ಅದು ಒಂದೇ ಒಂದೇ. ಒಂದೇ. ಈಗ ಮಗ ಅಲ್ಲಿ ಬೇರೆ ಕಡೆ ಸಿರಾದಲ್ಲಿ ಒಂದು ಮಾಡಿದ್ದಾರೆ. ಓಕೆ, ಇನ್ನೊಂದು ಬ್ರಾಂಚ್ ಓಪನ್ ಆಗಿದೆ. ಮತ್ತೊಂದು ಬ್ರಾಂಚ್ ಓಪನ್ ಆಗಿದೆ. ಇದು ಅದ್ದ? ಅಲ್ಲ ಅಲ್ಲ ಅಲ್ಲ, ಇದು ದಾಮೋದರ್, ಇಲ್ಲಿ ದಾಬಸ್ಪೇಟೆ. ಹಾ, ಇದು ದಾಬಸ್ಪೇಟೆ ಅಂದ್ರೆ ಗೋವಾ ಅದು ದಾಬಸ್ಪೇಟೆ ಒಂದೇ ತರ? ಒಂದೇ 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 ತರ. ಒಂದೇ ತರ. ನೀವೇ ಕಟ್ಸ್ಕೊಂಡ್ ಬಂದಿರೋದಲ್ವಾ? ಹೌದು ಸರ್, ನಾವೇ ಕಳಿಸಿದ್ದೀವಿ. ನೀವೇ ಕಟ್ಸ್ಕೊಂಡ್ ಬಂದಿರೋದು ಸರ್. ಸಾಧಾರಣ ಎಷ್ಟು ದಿನಕ್ಕೆಲ್ಲ ರೆಡಿ ಮಾಡಿ ಕೊಟ್ಟಿದ್ದಾನೆ? ಇದು ಓಲ್ವೋ ಶೇಪ್ ಅಲ್ವಾ? ಹೌದು, ಓಲ್ವೋ ಶೇಪ್ ಮಾಡಿದ್ದಾರೆ. ಓಲ್ವೋ ಶೇಪ್, ಇದು ಸ್ಪೈಡರ್ ಶೇಪ್ ಅಂತಾರೆ ಇದಕ್ಕೆ. ಹೌದೌದು. ಈಗ ನಾವು ಚೆಸ್ಸಿ ಬಂದ ನಂತರ ಓಕೆ, ಅವ್ರಿಗೆ ಯಾವ ತರದ ಲುಕ್ ಬೇಕು ಆ ತರದೆಲ್ಲ ಒಂದು 10 ಮಾಡಲ್ ತೋರಿಸ್ತಾರೆ, ಕ್ಯಾಟ್ಲಾಗ್ ಅಲ್ಲಿ ತೋರಿಸ್ತಾರೆ. ನಮ್ಗೆ ಯಾವ್ದು ಬೇಕು ಅದ್ ಇದ್ ಮಾಡ್ಕೋಬಹುದು. ಎಲ್ಲ ತರದ ಶೇಪ್ ಇದೆ. ಶೇಪ್ ಎಲ್ಲ ತರದ ಇದೆ. ಬಾಕಿದೆಲ್ಲ ಬಾಡಿದೆಲ್ಲ ಒಂದೇ ಲೈನಿಂಗ್ ಬರುತ್ತೆ. ಓಕೆ, ಶೇಪ್ ಮಾತ್ರ ಚೇಂಜಿಂಗ್ ಎಲ್ಲ ಬರುತ್ತೆ, ಚೇಂಜಿಂಗ್ ಇರುತ್ತೆ. ಹೌದೌದು ಸರ್, ಅದು ಓಡಿಸುವಾಗ ಏನಾದ್ರು ಡಿಫ್ರೆನ್ಸ್ ಅನ್ಸುತ್ತಾ? ಏನ ಡಿಫ್ರೆನ್ಸ್ ಏನ್ ಬರಲ್ಲ ಸರ್. ಅದ್ರ ಮುಂದ್ಗಡೆ ಗ್ರಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಇಂಜಿನಿಗೆ ಗಾಳಿ ಬರೋದು. ಓಕೆ, ಇದು ಸ್ವಲ್ಪ ಗ್ರಿಲ್ ಸಣ್ಣ ಇರೋದ್ರಿಂದ ಒಳಗಡೆ ಗಾಳಿ ಕಡಿಮೆ ಬರುತ್ತೆ. ಒಳಗಡೆ ಹೀಟ್ ಸ್ವಲ್ಪ ಜಾಸ್ತಿ, ಹೀಟ್ ಜಾಸ್ತಿ ಆಗತ್ತೆ. ಇದು ಗಾಡಿ ಇಂಜಿನ್ ಹೀಟ್ ಜಾಸ್ತಿ ಆಗತ್ತೆ. ದಾಮೋದರ್ ಕೋಚ್ ಇಂದ ಹೆವಿ ಬಾಡಿ ಇರುತ್ತೆ, ಒಳ್ಳೆ ಸ್ಟ್ರೆಂತ್ ಇರುತ್ತೆ. ಬಾಡಿ ಮಾತ್ರ ಫುಲ್ ಸ್ಟ್ರೆಂತ್ ಇರುತ್ತೆ. ಓಕೆ, ರೀಸೆಂಟ್ ಆಗಿ ನಮ್ದು ಗಾಡಿ ಹಿಂದ್ಗಡೆಗೆ ಒಬ್ರು ಕಾರ್ನರ್ ಹೊಡ್ಕೊಂಡಿದ್ರು. ಓಕೆ, ಇದೇ ಗಾಡಿಗೆ ಅವರೇ ನಿಂತಿರೋ ಗಾಡಿ ಬಂದು ಹೊಡೆದಿರೋದು. ಗಾಡಿ ಪೂರ್ತಿ ಅವ್ರದ್ದು ಕಿಯಾ ಗಾಡಿ ಫುಲ್ ಟುಸ್ಟ್ ಆಗಿದೆ. ಓ, ಪೂರ್ತಿ. ಆದ್ರೆ ನಮ್ದು ಮಾತ್ರ ಏನೂ ಆಗಿಲ್ಲ. ಏನೂ ಆಗಿಲ್ಲ, ಸ್ವಲ್ಪ ಜಸ್ಟ್ ಅಷ್ಟೇ ಡೆಂಟ್ ಆಗಿದೆ ಅಷ್ಟೇ. ಸ್ಟ್ರೆಂತ್ ಇರುತ್ತೆ, ಚೆನ್ನಾಗಿದೆ ಬಾಡಿ. ನಮ್ದೆಲ್ಲ ನಾವು ಯೂಸ್ ಮಾಡಿರೋದು ದಾಮೋದರ್ ಬಾಡಿ ಆಗಿರೋದ್ರಿಂದ ಅಷ್ಟೇ ಹೇಳ್ಬೋದು. ಬೇರೆ ಕೋಚ್ ಓಡಿಸಿಲ್ಲ, ಅದ್ರ ಬಗ್ಗೆ ಅನುಭವ ಇಲ್ಲ ನಮ್ಗೆ. ಹಾಗೆ ಹೇಗೆ ಸರ್, ಬೆಂಗಳೂರು ಟು ಕಾರವಾರ ರೂಟ್ ಅಲ್ಲಿ ಓಡಿಸುವಾಗ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಸರ್? ಪ್ರಾಬ್ಲಮ್ ಅಂದ್ರೆ ಇಲ್ಲಿಂದ ಸ್ವಲ್ಪ ಟೈಮಿಂಗ್ ಕಡಿಮೆ ಇಟ್ಟಿರ್ತಾರೆ. ಎಷ್ಟು ಅವರ್ ಕೊಡ್ತಾರೆ ಸರ್? ಅಲ್ಲಿಂದ ನಾವು ಇದರಿಂದ ಕಾರವಾರದಿಂದ ಓಕೆ 7:40 ಬಿಡೋದು. ಓಕೆ, ಅಲ್ಲೇ ಗೋಕರ್ಣಕ್ಕೆ ನಾವು 8:45 ಇರ್ಬೇಕು. ಎಷ್ಟು ಅವರ್ ಗ್ಯಾಪ್ ಆಗುತ್ತೆ ಸರ್ ಕಾರವಾರ ಟು ಗೋಕರ್ಣ? 1 ಅವರ್ ಗ್ಯಾಪ್ ಅಷ್ಟೇ. 1 ಅವರ್ ಗ್ಯಾಪ್. 1 ಅವರ್ ಗ್ಯಾಪ್ ಅಲ್ಲಿ ಕಾರವಾರದಿಂದ ಗೋಕರ್ಣ ಹೋಗ್ಬೇಕು. ಆದ್ರೆ ಒಂದು ಅಂದಾಜಾಗಿ ಒಂದು 70 ಕಿಲೋಮೀಟರ್ ಆಗ್ತದೆ. 60 ಕಿಲೋಮೀಟರ್ ಕಾರವಾರ ಟು ಗೋಕರ್ಣ. ಒಂದು 60-70 ಕಿಲೋಮೀಟರ್. ಓಕೆ, 1 ಅವರಿಗೆ ಓಡಿಸ್ಬೇಕು. 1 ಅವರ್ ಓಡಿಸ್ಬೇಕು. ಆದ್ರೆ ಸ್ವಲ್ಪ ಟ್ರಾಫಿಕ್ ಇರೋದ್ರಿಂದ, ಸಿಂಗಲ್ ರೋಡ್ ಇರೋದ್ರಿಂದ ಸ್ವಲ್ಪ ಕಿರಿಕಿರಿ ಅನಿಸ್ತದೆ ನಮ್ಗೆ ಅಲ್ಲಿ ಗೋಕರ್ಣ ಒಳಗೆ ಹೋಗ್ಲಿಕ್ಕೆ. ಹೌದು, ಅಂಕೋಲಾ ಟೋಲ್ ಪಾಸ್ ಆಗಿದ್ಮೇಲೆ ಸಿಂಗಲ್ ರೋಡ್ ಅಲ್ವಾ? ಹೌದೌದು, ಅಲ್ಲಿ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗತ್ತೆ. ಹೌದು, ಇಲ್ಲೇ ನಮ್ಗೆ ಅಲ್ಲಿ ಮಾನ್ಯಗಿರಿಯಿಂದ ಒಳಗಡೆ ಹೋಗಿ ಬರ್ಲಿಕ್ಕೆ ಗೋಕರ್ಣ ರೋಡ್ ತುಂಬಾ ಚಿಕ್ಕದಿದೆ. ಅಲ್ಲಿ ಗಾಡಿ ಇದು ಹೆವಿ ಇದೆಯಲ್ಲ. ಹೌದು, ಕೊಂಬು ಟಚ್ ಆಗತ್ತೆ ಫ್ರಂಟ್ ಇಂದ. ಹೌದೌದು, ನೋಡಿ ಮಾಡಿ ಜಾಗ್ರತೆಯಿಂದ. ಹೌದು ಸರ್. ಎಷ್ಟವರೆಗೆಲ್ಲ ಹೋಗ್ತೀರಾ ಸರ್ ಕಾರವಾರ ಟು ಗೋಕರ್ಣ? ಅಲ್ಲಿಗೆ ಒಂದು 10-15 ನಿಮಿಷ ಯಾವಾಗ್ಲೂ ಲೇಟ್ ಆಗತ್ತೆ ನಮ್ಗೆ. ಲೇಟ್ ಆಗತ್ತೆ. ಪಿಕಪ್ ಟೈಮ್ ಬಂದ್ರೆ ಫೋನ್ ಮಾಡ್ತಾರೆ. ಟೈಮಿಂಗ್ ಬಂದ್ಮೇಲೆ ಫೋನ್ ಮಾಡ್ತಾರೆ. ಹೌದೌದು. ಓಕೆ, ಆ ಫೋನ್ ಮಾಡಿದ ತಕ್ಷಣ ನೀವು ಹೇಳ್ತೀರಾ ಸ್ವಲ್ಪ ಲೇಟ್ ಆಗ್ತದೆ, ಒಂದು 10 ನಿಮಿಷ ವೇಟ್ ಮಾಡಿ ಅಂತ ಹೇಳ್ತೀವಿ. ಓಕೆ, ಅದರಿಂದ ಮುಂದೆ ಪಿಕಪ್ ಆಗುತ್ತಲ್ವಾ ಟೈಮ್? ಅದ್ರ ನಂತರ ಪಿಕಪ್ ಆಗುತ್ತೆ. ಅಲ್ಲಿ ಪಿಕಪ್ ಆಗುತ್ತೆ. ಕಾರವಾರದಿಂದ ಬಿಡೋದು 7:40. ಓಕೆ, ಆಮೇಲೆ ಅಂಕೋಲಾ 8:10, ಗೋಕರ್ಣ 8:45. ಓಕೆ, 9:20 ಕುಮಟಾ. ಓಕೆ, 11 ಗಂಟೆಗೆ ಸಿರ್ಸಿ ರೀಚ್ ಮಾಡ್ತೀವಿ. ನೈಟ್ ಊಟಕ್ಕೆ ಹಾಕ್ತೀರಾ ಸರ್? ಹೌದು ಸರ್, ಇಲ್ಲಿ ಬಂಡ್ಲದಲ್ಲಿ ಊಟಕ್ಕೆ ಹಾಕ್ತೀವಿ. ಓಕೆ, ಬಂಡ್ಲದಲ್ಲಿ ಹೋಟ್ಲಿಗೆ. ಒಂದ್ ಎಷ್ಟು ಗಂಟೆ ಆಗುತ್ತೆ ಸರ್ ಊಟಕ್ಕೆ ಹಾಕುವಾಗ? ಅವ್ರಿಗೆ ಒಂದು 10 ನಿಮಿಷ ಅಂತ ಟೈಮಿಂಗ್ ಕೊಟ್ಟಿರ್ತೀವಿ. ಆಚೆ ಈಚೆ ಆಗ್ತದೆ. ಕೆಲವು ಪ್ಯಾಸೆಂಜರ್ ಅವ್ರು ಊಟ ಕೊಡೋದು 11 ಗಂಟೆಗೆ ಹಾಕ್ತೀರಾ? ಇಲ್ಲ, 10:30. 10:30. ಓಕೆ, 10:30ಗೆ ಊಟಕ್ಕೆ 9:20 ನಾವು ಕುಮಟಾ ಬಿಟ್ಟಿರ್ತೀವಿ. ಓಕೆ, 10:00ಗೆ ಬಂಡ್ಲದಲ್ಲಿ ಊಟಕ್ಕೆ ಹಾಕ್ತೀವಿ. ಓಕೆ, ವಾಶ್ರೂಮಿಗೆ ಊಟಕ್ಕೆ ಹಾಕಿ ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ತೀರಾ? ಕಂಟಿನ್ಯೂ ಮಾಡಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಸರ್? ಬೆಳಿಗ್ಗೆ ಒಂದು 5:30 6 ಗಂಟೆಗೆ ಗುರುಂಟೆಪಾಳ್ಯ ರೀಚ್ ಆಗತ್ತೆ. ಸರ್, ಫಸ್ಟ್ ಪಾಯಿಂಟ್ ಯಾವುದು ಸರ್ ನಿಮ್ದು? ಬೆಂಗಳೂರಲ್ಲಿ ಫಸ್ಟ್ 8ನೇ ಮೈಲಿಂದ ಸ್ಟಾರ್ಟ್ ಆಗುತ್ತೆ. 8ನೇ ಮೈಲಿ ಪಾರ್ಲೆ ಟೋಲು 8ನೇ ಮೈಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 8ನೇ ಮೈಲಿ ಗುರುಂಟೆಪಾಳ್ಯ ನೆಲಮಂಗಲದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅಲ್ಲಿಂದ ಲಾಸ್ಟ್ ಪಾರ್ಕಿಂಗ್ ಎಲ್ಲಿ ಸರ್ ನಿಮ್ದು? ಸರ್, ಲಾಸ್ಟ್ ಪಾರ್ಕಿಂಗ್ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಪಾರ್ಕಿಂಗ್. ಓಕೆ, ಅಲ್ಲಿ ಒಂದು 8-8:30 ಹೋಗ್ತೀವಿ ಬೆಳಿಗ್ಗೆ. ಓಕೆ, ಅಲ್ಲಿಂದ ಮತ್ತೆ ಎಷ್ಟು ಅವರ್ ರೆಸ್ಟ್ ಮಾಡ್ತೀರಾ ಸರ್? ಅಲ್ಲಿಂದ ನಾನು 9ರಿಂದ 10 ಗಂಟೆಗೆ ರೆಸ್ಟ್ ಮಾಡಿದ್ರೆ 5-6 ಗಂಟೆ ತನಕ ರೆಸ್ಟಿಂಗ್. ಓಕೆ, ಒಂದು ಎಷ್ಟು ಅವರ್ ಸಿಗುತ್ತೆ ಸರ್ ನಿಮ್ಗೆ ಸೆಂಟ್ರಲ್ಲಿ ರೆಸ್ಟ್ ಅಂತ? ಎಷ್ಟು ಅಂತ ಒಂದು 6ರಿಂದ 7 ತನಕ. ಓಕೆ, ಸಾಕಾಗತ್ತೆ ಸರ್? ಆಗತ್ತೆ. ಡಬಲ್ ಡ್ರೈವರ್ ಇರ್ತೀವಲ್ವಾ? ಡಬಲ್ ಡ್ರೈವರ್.
ಓಕೆ, ಸಿಂಗಲ್ ಡ್ರೈವರ್ ಅಲ್ವಾ? ಹೌದೌದು, ಎಲ್ಲಾ ಗಾಡಿಗೂ ಡಬಲ್ ಇದೆ. ಸ್ವಲ್ಪ ಎಲ್ಲಾ ಟೈಮಿಗೂ ನಿದ್ರೆ ಕಂಟ್ರೋಲ್ ಆಗೋದಲ್ಲ. ಹೌದು, ಹಂಗೆ ನಮ್ ಕಂಪ್ನಿಲಿ ಎಲ್ಲಾ ಗಾಡಿಗೂ ಡಬಲ್ ಡ್ರೈವರೇ ಇರುತ್ತೆ. ಡಬಲ್ ಡ್ರೈವರ್ ಇರೋದು. ಅದು ಡಬಲ್ ಡ್ರೈವರ್ ಇದ್ರೆ ತುಂಬಾ ಸೇಫ್ಟಿ ಸರ್. ಹೌದು ಸರ್, ಹೌದು. 36 ಬರ್ತಿರತ್ತಲ್ವಾ, ನಂಬಿ ಬಂದಿರ್ತಾರೆ. ಹೌದೌದು, ಹೌದು, ಮೇನ್ ಪ್ಯಾಸೆಂಜರ್ ಅಲ್ವಾ ಸರ್? ಹೌದು, ಪ್ಯಾಸೆಂಜರ್ ಇದ್ರೆ ಗಾಡಿ ರನ್ ಆಗೋದಲ್ವಾ? ಹೌದೌದು. ಹೊಸದಾಗಿ ಶ್ರೀಕುಮಾರ್ ಕಂಪನಿಗೆ ವರ್ಕರ್ಸ್ ಆಗಿ ಬರೋರಿಗೆ ಏನಂತ ಮೆಸೇಜ್ ಕೊಡ್ತೀರಾ ಸರ್? ಡ್ರೈವರ್ಸ್ ಆಯ್ತು ಅಥವಾ ಕ್ಲೀನರ್ ಆಗಿ ಬರೋರಿಗೆ ಏನಂತ ಮೆಸೇಜ್ ಕೊಡ್ತೀರಾ? ಫಸ್ಟಿಗೆ ಅವರಿಗೆ ಲೈಸೆನ್ಸ್ ಚೆಕ್ ಮಾಡ್ತೀವಿ, ಸರ್ವಿಸ್ ಕೇಳ್ತೀವಿ. ಓಕೆ, ಅಲ್ಲ, ಬೇರೆ ಕಂಪ್ನಿಲಿ ಡ್ಯೂಟಿ ಮಾಡಿರ್ಬೇಕು, ಸರ್ವಿಸ್ ಎಲ್ಲ ಕೇಳ್ತೀವಿ. ಓಕೆ, ಆಮೇಲೆ DL ಪಕ್ಕ ಇರಬೇಕು. ಆಮೇಲೆ ಟ್ರಯಲ್ ತಗೊಳ್ತೀವಿ, ಒನ್ ಟ್ರಿಪ್ ಟ್ರಯಲ್ ಕಳಿಸ್ತೀವಿ, ಆಮೇಲೆ ಓಕೆ ಸರ್. ಫೈನಲ್ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಏನಂತ ಮೆಸೇಜ್ ಕೊಡ್ತೀರಾ ಸರ್? ತುಂಬಾ ಹೆಲ್ಪ್ ಆಗತ್ತೆ ಈ ತರ ವಿಡಿಯೋ ಮಾಡೋದ್ರಿಂದ. ಅದ್ರ ಬಗ್ಗೆ ನಾನು ನೋಡ್ತಾ ಇರ್ತೇನೆ ನಿಮ್ದು ವಿಡಿಯೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ನಮ್ಮ ಇವತ್ತಿನ ಶ್ರೀಕುಮಾರ್ ಟ್ರಾವೆಲ್ಸ್ನ AC ಬಸ್ಸಿನ ಒಂದು ಬ್ಲಾಗ್. ಇನ್ನಷ್ಟು ಹೊಸ ಹೊಸ ಲಾರಿ ಹಾಗೂ ಬಸ್ಸಿನ ಬ್ಲಾಗ್ ಮೂಲಕ ನಿಮ್ಮ ಮುಂದೆ ನಾ ಬರ್ತಾ ಇರ್ತೀನಿ. ಇನ್ನೂ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.